ಸ್ವತಃ ಶ್ರೀರಾಮ ದೇವರೇ ಸ್ಥಾಪಿಸಲ್ಪಟ್ಟ ಲಿಂಗ ಇರುವಂತಹ ರಾಮದೇವರಳ್ಳದಲ್ಲಿ ಎಲ್ಲಾ ದೇವರುಗಳನ್ನು ಕೂಡ ತಂದು ಪುಣ್ಯಾರಾಧನೆ ಮಾಡಿಸ್ತಾರೆ. ಇಲ್ಲಿ ಗಂಗಾ ಸ್ನಾನ ಮಾಡೋದೇ ಫೇಮಸ್. ನಾನಂತೂ ಪ್ರತಿ ವರ್ಷ ನಮ್ಮನೆ ಲಕ್ಷ್ಮಿ ವಿಗ್ರಹನ ವರಮಹಾಲಕ್ಷ್ಮಿ ಹಿಂದಿನ ದಿನನೇ ತಂದು ಪುಣ್ಯಾರಾಧನೆ ಮಾಡಿಸಿ ಕಳ್ಸಕ್ಕೆ ನೀರ್ ತಗೊಂಡು ಹೋಗ್ತೀನಿ. ದೇವ್ರಿಗೆ ಹಾಕಿದ ತಾಳಿದಾರನು ಕೂಡ ಅಲ್ಲೇ ಕುತ್ಕೊಂಡು ಹೊಸದಾಗಿ ಪೋಣಿಸ್ತೀನಿ. ಅಭಿಷೇಕಕ್ಕಾಗಿ ನಾನು ಹಾಲು, ಮೊಸರು, ಸಕ್ಕರೆ, ಜೇನುತುಪ್ಪ, ತುಪ್ಪ ಹಾಗೆ ಡ್ರೈ ಫ್ರೂಟ್ಸ್ ಪುಡಿ, ಎಳ್ನೀರು ಇದನ್ನೆಲ್ಲ ತಗೊಂಡೋಗಿದ್ದೆ. ಅದನ್ನೆಲ್ಲ ಅರ್ಚಕರು ತಗೊಂಡು ಅದನ್ನೆಲ್ಲ ಅಭಿಷೇಕಕ್ಕೆ ಯೂಸ್ ಮಾಡಿ ಹಾಗೆ ಪೂಜೆನೆಲ್ಲ ಮಾಡಿ ಮತ್ತೆ ಅದನ್ನ ತೊಳಿಯಕ್ ಕೊಡ್ತಾರೆ. ನೀಟಾಗಿ ತೊಳೆದಿ ಮತ್ತೆ ದೇವರಿಗೆ ಅಲಂಕಾರನೆಲ್ಲ ಮಾಡಿ ದೇವ್ರ ಮುಂದೆ ಇಟ್ಟು ಅದನ್ನ ಪೂಜೆ ಮಾಡಕ್ ಕೊಟ್ಟಿದ್ದೆ. ಆಶ್ಚರ್ಯ ಏನಂತಂದ್ರೆ ಈ ಸಲ ಗರ್ಭಗುಡಿ ಒಳಗಡೆ ತಗೊಂಡೋಗಿ ಮತ್ತೆ ಪೂಜೆ ಮಾಡಿದ್ರು. ತಾಯಿನ ರಾಮಲಿಂಗೇಶ್ವರ ಮುಂದೆ ಇಟ್ಟು ಪೂಜೆ ಮಾಡ್ತಿರೋ ನೋಡಕ್ಕೆ ತುಂಬಾನೇ ಖುಷಿ ಆಗ್ತಿತ್ತು. ಹಾಗೆ ತೀರ್ಥ ಪ್ರಸಾದ ಎಲ್ಲ ತಗೊಂಡು ದೇವರ ಮುಂದೆ ಇದ್ದಂತ ನಂದಿ ಹತ್ರ ಪ್ರಾರ್ಥನೆ ಮಾಡಿ ಮತ್ತೆ ದೇವ್ರನ್ನ ವಾಪಸ್ ಇಸ್ಕೊಂಡೆ. ದೇವಸ್ಥಾನ ಮುಂದೆ ಮಧು ಹಿಡ್ಗಾಯಿ ಹೊಡೆದ್ರು. ಅಲ್ಲಿಂದ ನಾನು ದೇವ್ರನ್ನ ಇಟ್ಕೊಂಡು ಹೋಗಿ ಕಳ್ಸಕ್ಕೆ ನೀರ್ನ ತಗೊಂಡು ಮೇಲ್ ಬಂದ್ ಮನೆ ಹತ್ರ ಬಂದ್ಮೇಲೆ ಕಾಲ್ ತೊಳೆದು ಆರತಿ ಎತ್ತಿ ದೇವ್ರನ್ನ ಬರ್ಮಾಡ್ಕೊಂಡ್ವು.